ವಿಮಾನ ನಿಲ್ದಾಣ ಆಗೋದು ಹಾಸನ ಜಿಲ್ಲೆ ಜನರ ಹಲವು ದಶಕಗಳ ಕನಸು. ಆದರೆ ವಿಮಾನ ನಿಲ್ದಾಣಕ್ಕೆ ಇಲ್ಲಿನ ಬೂನಹಳ್ಳಿ ಗ್ರಾಮಸ್ಥರಿರ್ಬೋದು, ಸಂಕೇನಹಳ್ಳಿ ಗ್ರಾಮಸ್ಥರಿರ್ಬೋದು, ಸಾಕಷ್ಟು ಜನ ರೈತರು ಏನು ತಮ್ಮ ಜಮೀನನ್ನು ಕೊಟ್ಟಿದ್ದಾರೆ. ಆದರೆ ಈವರೆಗೂ ಸರಿಯಾದ ರೀತಿ ಪರಿಹಾರ ಕೊಟ್ಟಿಲ್ಲ. ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅಲ್ಲಿ ಓಡಾಡೋಕ್ಕೆ ಅನಾನುಕೂಲ ಆಗ್ತಾ ಇದೆ. ಸೇರಿದಂತೆ ಸಾಕಷ್ಟು ಸಮಸ್ಯೆಗಳನ್ನು ರೈತರು ಹೇಳ್ತಾ ಇರೋಂಥದ್ದು. ರೈತರಿಗೆ ಮಾತಾಡ್ಸೋಣ. ಸ್ವಾಮಿ, ಏನೆಲ್ಲ ಸಮಸ್ಯೆ ಇದೆ? ಈಗ ಸಾಕಷ್ಟು ನೀವು ಅಲ್ಲಿ ಸುಮಾರು 100 ಎಕರೆ ಭೂಮಿ ಕೊಟ್ಟಿದ್ದೀರಾ. ಏನೇನು ಸಮಸ್ಯೆ ಇದೆ ಮತ್ತು ತಾವೆಷ್ಟು ಎಕರೆ ಭೂಮಿ ಕೊಟ್ಟಿದ್ದೀರಾ? ಪರಿಹಾರ ಸಿಕ್ಕಿದೆಯೋ ಇಲ್ಲೋ? ಪರಿಹಾರ ಕೊಟ್ಟಿದ್ದು ಎಷ್ಟು ಪರಿಹಾರ ಕೊಟ್ಟಿದ್ದಾರೆ? ನಾನು ತುಳಸಿರಾಮ್ ಅಂತ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಈ ಭಾಗದ ರೈತ ಕೂಡ. ಈ ಹಿಂದೆ 1965ರಿಂದ 70ನೇ ಇಸ್ವಿನಲ್ಲಿ ಮಿನಿ ಏರೋಡ್ರಮ್ ಆಗಿತ್ತು, 150 ಎಕರೆ. ಆನಂತರ 1997ರಲ್ಲಿ ದೇವೇಗೌಡರು ಮಾನ್ಯ ಪ್ರಧಾನಮಂತ್ರಿ ಆದ ಕಾಲದಲ್ಲಿ 350 ಎಕರೆ ಸೇರಿ ಒಟ್ಟು 536 ಎಕರೆ ಖರಾಬೆಲ್ಲ ಸೇರಿ ಒಂದು ಏರೋಡ್ರಮ್ ಆಗೋ ಒಂದು ಸಾಧ್ಯತೆ ಇತ್ತು. ಆನಂತರ ಕಾರಣಾಂತರದಿಂದ ನಿಂತೋಯ್ತು. ಆವಾಗ 97ರಲ್ಲಿ 1 ಲಕ್ಷವನ್ನು ಕೊಟ್ಟರು. ಪೋಡಿ ಆಗದೆ ಭಾಳ ತೊಂದರೆಯಾಗಿ ಕೆಲವು ರೈತರಿಗೆ ಪರಿಹಾರನೇ ಸಿಕ್ಕಿಲ್ಲ. ಕೆಲವು ಪರಿಹಾರ ಸಿಗ್ತಾ ಇದ್ರು ಕೂಡ ಏರೋಡ್ರಮ್ ಮಧ್ಯಭಾಗದಲ್ಲಿ ಅಂಚಿನಲ್ಲಿರ್ತಕ್ಕಂಥ ಕೆಲವು ಜನಕ್ಕೆ ಪರಿಹಾರ ಸಿಕ್ಕಿಲ್ಲ. ಒಬ್ಬರು ಉದಾಹರಣೆ ನಮ್ಮ ನಂಜಮ್ಮ ವೆಂಕಟೇಗೌಡ ಅಂತ, ಅವ್ರದ್ದು 1 ಎಕರೆಯಲ್ಲಿ ಹೋಗಿರೋದೇ 15 ಕುಂಟೆ, ಇನ್ನು 25 ಕುಂಟೆ ಈಗ ಜಾಗನೇ ಇಲ್ಲ ಅಂತ ಇದ್ದಾರೆ. ಈ ಪೋಡಿ ದುರಸ್ತಿ ಆಗದಲ್ಲೇ ಭಾಳ ತೊಂದರೆ ಆಗ್ತಾಯಿದೆ. ಈ ಏರೋಡ್ರಮ್ ವ್ಯಾಪ್ತಿಗೆ ಬರ್ತಕ್ಕಂಥ 40, 41, 42, 43, 44, 45, 46 ಮತ್ತು 40, 39 ಈ ಸರ್ವೆ ನಂಬರ್ಗಳನ್ನು ಸಂಪೂರ್ಣ ಪೋಡಿ ದುರಸ್ತಿ ಮಾಡಿ ಈ ರೈತರಿಗೆ ಏನು ಅನ್ಯಾಯ ಆಗ್ತದೆ ಅದನ್ನು ಸರಿಪಡಿಸ್ಕೊಡ್ಬೇಕು. ಹಿಂದೆ 97ರಲ್ಲಿ ಪೋಡಿ ದುರಸ್ತಿ ಆಗದಲ್ಲೇ ಕೊಟ್ಟು ಅನುಭವದಲ್ಲಿ ಎಲ್ಲೋ ಇರ್ತಾರೆ, ಯಾವುದೋ ಜಾಗದಲ್ಲಿ ಯಾರೋ ಪರಿಹಾರ ತಗೊಂಡು ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಈ ಒಂದು ಏನು ಸರ್ವೆ ನಂಬರ್ ಹೇಳಿದೆ ಅವನ್ನ ತಕ್ಷಣ ದುರಸ್ತಿಯನ್ನು ಆದ್ಯತೆ ಮೇಲೆ ತಗೊಂಡು ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆನಂತರ ಈಗ ಇನ್ನೊಂದು, ಈ ಏನು ವಿಮಾನ ನಿಲ್ದಾಣ ನಿರ್ಮಾಣ ಆಗ್ತದೆ, ಸುತ್ತಮುತ್ತಲು 16 ಗ್ರಾಮಗಳಿದೆ. ಎಲ್ಲಿ ಸಂಪರ್ಕ ಕಲ್ಪಿಸೋಕ್ಕೆ ಏನು ಅನಾನುಕೂಲ ಆಗ್ತಾಯಿದೆ? ನಾನು ಬೂನಹಳ್ಳಿಯ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು ಜಯರಾಮ್ ಅಂತ. ಈಗ ಏನಾಗಿದೆ ಅಂದರೆ, ನಮ್ಮ DC ಸಾಹೇಬರಿಗೆ ಬರೀ ಕಾಂಪೌಂಡ್ ಹಾಕಿದರೆ ಏರ್ಪೋರ್ಟ್ ಮುಗೀತೆ ಅಂತ ತಿಳ್ಕೊಂಬಿಟ್ಟವ್ರವರು. ನಾವೀಗ ಕಾಂಪೌಂಡು ಈಗ ಪೊಲೀಸರು ನಿಲ್ಲಿಸ್ಕೊಂಡು ದಬ್ಬಾಳಿಕೆ ಮೇಲೆ ಇವತ್ತು ಕಾಂಪೌಂಡ್ ಕಟ್ತಾವ್ರೆ, ಯಾರನ್ನೂ ಹತ್ರ ಕೂಡ್ದಂಗೆ. ಈಗ ರೈತರು, ನಾವು ಅಕ್ಕಪಕ್ಕ ಭೂಮಿ ಇರೋಂಥ ರೈತರುಗಳು ಎಲ್ಲಾಶ್ ಹೋಗ್ಬೇಕು? ನೀವು ಕಾಂಪೌಂಡ್ ಹಾಕ್ಕೊಂಡು ಸುತ್ತ ಏರ್ಪೋರ್ಟನ್ನು ಬಂದೋಬಸ್ತ್ ಮಾಡ್ಕೊಂಬಿಟ್ರೆ ನಮಗೆ ರಸ್ತೆ ಇಲ್ದೇ, ಹಿಂದೆ ನಮ್ಮ ರಸ್ತೆ ಇತ್ತು 30 ಅಡಿ 40 ಅಡಿ ರಸ್ತೆ ಇತ್ತು, ಅದನ್ನು ಒಳಗೆ ಸೇರಿಸ್ಕೊಂಡು ಅಕ್ವೈರ್ ಮಾಡ್ಕೊಂಡವ್ರೆ. ಈಗ ಆ ರಸ್ತೆನಾರು ಮಾಡಿಕೊಡಿ ಅಂತ ಅಂದರೆ ಮಾಡಿಕೊಡ್ತಾ ಇಲ್ಲ. ರೈತರನ್ನ ಕಷ್ಟ ಸುಖನ ಕೇಳೋ ಮಟ್ಟದಲ್ಲಿ ಇಲ್ಲವೇ ಇಲ್ಲ ನಮ್ಮ ಅಧಿಕಾರಿಗಳು. ಈ ರೀತಿ ನಮ್ಮ ರೈತರನ್ನ ಇಷ್ಟೊಂದು ತೊಂದರೆ ಕೊಟ್ಟು ಇಷ್ಟೊಂದು ಇದು ಮಾಡಬಾರ್ದು ಇವರು. ರೈತರನ್ನ ಇವತ್ತು ರೈತರಿದ್ದರೆ ಬೆನ್ನೆಲುಬು, ಈ ದೇಶದ ಬೆನ್ನೆಲುಬು ಅಂತ ರೈತರು ಬರೀ ಬಾಯಿ ಮಾತಿನಲ್ಲಿ ಹೇಳ್ತಾರೆ. ಕಷ್ಟ ಸುಖಕ್ಕೆ ಯಾರು ಅಧಿಕಾರಿಗಳಾಗಲಿ ಯಾರು ರಾಜಕಾರಣಿಗಳು ಬರ್ತಾ ಇಲ್ಲ ಮುಂದೆ. ಇದರಿಂದ ಭಾರಿ ತೊಂದರೆ ಆಗಿದೆ ನಮಗೆ. ಮೊದಲು ರಸ್ತೆ ಸಂಪರ್ಕ ಮೊದಲು ಮಾಡಿಕೊಡ್ಲಿ, ಆಮೇಲೆ ಇವ್ರು ಕಾಂಪೌಂಡ್ ಹಾಕಿ ನಾವು ಯಾಕೆ ಕೇಳಕ್ಕೆ ಹೋಗೋಣ? ಇದೆಲ್ಲ ಏನು ಆಗ್ರಹ ಆಗಿದೆ ಸ್ವಾಮಿ? ಈಗ ಒಂದೆಡೆ ಮೊಬೈಲಲ್ಲಿ ಕೊಡಿ, ಒಂದೆಡೆ ಪರಿಹಾರ ಸರಿಯಾಗಿ ಕೊಟ್ಟಿಲ್ಲ ಅಂತೀರಾ, ರಸ್ತೆ ಸಂಪರ್ಕ ಅಂದರೆ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಕನೆಕ್ಟಿವಿಟಿ ಸರಿ ಇಲ್ಲ ಅಂತ ಹೇಳ್ತೀರಾ. ಅದು ಬಿಟ್ಟು ಏನೆಲ್ಲ ಸಮಸ್ಯೆ ಇದೆ? ನ್ಯೂಸ್ ಫಸ್ಟ್, ಮೊದಲನೇದಾಗಿ ನ್ಯೂಸ್ ಫಸ್ಟ್ ಚಾನಲ್ ನಮ್ಮ ಗ್ರಾಮಕ್ಕೆ ಬಂದು ಸುದ್ದಿ ಬಿತ್ತರಿಸ್ತಿರೋದಕ್ಕೆ ಸ್ವಾಗತವನ್ನು ಬಯಸ್ತೇವೆ ತಮ್ಮೆಲ್ಲರಿಗೂ. ಸರ್, ಮೊದಲನೇದೇನಾಗಿದೆ ಅಂದರೆ, ಫಸ್ಟು 1965ರಲ್ಲಿ ನಾವು ಹುಟ್ಟಿದ್ವೋ ಇಲ್ವೋ ಏನೋ ಗೊತ್ತಿಲ್ಲ. ಅವತ್ತು ಮಿನಿ ಏರೋಡ್ರಮ್ ಮಾಡೋಕ್ಕೆ 65ನೇ ಇಸ್ವಿಲಿ ವಿಮಾನ ನಿಲ್ದಾಣಕ್ಕೆ ಜಮೀನು 100ರಿಂದ 150 ಎಕರೆ ತಗೊಂಡಿದ್ದಾರೆ. ಆಗ ಒಂದು ಪರಿಹಾರ ಕೊಟ್ಟಿದ್ದಾರೆ. ಅದರ ದಾಖಲಾತಿಗಳು ಏನಿದೆ ಕೇಳಿದರೆ, ಇವತ್ತು ಹೋಗಿ AC ಅವ್ರು ಕೇಳಿದರೆ AC ಆ್ಯಂಡ್ ಅವ್ರಿಗೆ ಬರುತ್ತೆ ಅಂತ ಹೇಳ್ತಾರೆ. ತಹಶೀಲ್ದಾರ್ ಕೊಡಲ್ಲ, AC ಅವರು ಕೊಡಲ್ಲ, DC ಇಲಾಖೆ DC ಅವ್ರಿಗೆ ಬರ್ತಕ್ಕಂಥ ರೆಕಾರ್ಡ್ ರೂಮಲ್ಲೂ ನಮ್ಮ ಹತ್ರ ದಾಖಲೆಗಳು ಲಭ್ಯವಿಲ್ಲ ನೀವು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರ ಕನಸಿನ ಕೂಸಾದಂಥ ಒಂದು ವಿಮಾನ ನಿಲ್ದಾಣ ಮಾಡಬೇಕು ಹಾಸನದ ಬೂನಹಳ್ಳಿಲಿ ಅಂತ ಬಂದಾಗ, ಇಡೀ ಸುತ್ತಮುತ್ತಲಹಳ್ಳಿ ಬೂನಹಳ್ಳಿ, ನಮ್ಮ ಸಂಕೇನಹಳ್ಳಿ, ಲಕ್ಷ್ಮೀಸಾಗರ, ತೆಂಡಹಳ್ಳಿ, ಜವಲಾಪುರ, ಜೀಮೈನಹಳ್ಳಿ ಇತರೆ ಊರುಗಳ ಗ್ರಾಮಸ್ಥರುಗಳು ಅತ್ಯಂತ ಸಂತೋಷದಿಂದ ಹೋಗಿ ದೇವೇಗೌಡರ ಒಂದು ಮನೆಗೆ ಹೋಗೊಟ್ಟು, ಅವತ್ತು ಇರ್ತಕ್ಕಂಥ ಮಿನಿಸ್ಟರ್ ಆದ ರೇವಣ್ಣರ ಸಾಹೇಬರಿಗೆ ಕೊಟ್ಟು, ನಮ್ಮ ಮಾಜಿ ದಿವಂಗತ HS ಪ್ರಕಾಶ್ ಅವರು ಇದ್ದರು ಅವತ್ತು, ಅವರ ಕರೆಗೆಲ್ಲ ಹೋಗೊಟ್ಟು ನಾವು ಜಮೀನನ್ನು ತುಂಬ ಸಂತೋಷದಿಂದ ಕೊಟ್ಟಿದ್ವಿ.
ನಮಗೆ ಅವತ್ತಿನ ದಿವಸದಲ್ಲಿ ದೇವೇಗೌಡರು DC ಆಫೀಸ್ನಲ್ಲಿ ನಮ್ಮ ರೈತರುಗಳನ್ನೆಲ್ಲ ಕರೆದು 1 ಲಕ್ಷ ರೂಪಾಯಿ ಬೆಲೆನ ಫಿಕ್ಸ್ ಮಾಡಿರ್ತಾರೆ. ಅದರಂತೆ ಪರಿಹಾರನೂ ಕೊಟ್ಟಿರ್ತಾರೆ. ಪರಿಹಾರ ವಿತರಿಸುವ ಸಂದರ್ಭದಲ್ಲಿ ಮೈಸೂರು KDB ಮತ್ತು ಹಾಸನ ಜಿಲ್ಲಾಡಳಿತ ಕಂದಾಯ ಇಲಾಖೆಯಿಂದ ರೈತರುಗಳಿಗೆ ತುಂಬ ಅನ್ಯಾಯ ಆಗಿದೆ. ಸರಿಯಾಗಿ ಅವತ್ತು ಪೋಡಿ ಮಾಡ್ದಲೆ ದುರಸ್ತು ಮಾಡ್ದಲೆ ಅವನ್ಯಾರೋ ಅನುಭವದಲ್ಲವನೇ ಇವನ್ಯಾರೋ ಇವಾಗ ಕೇಳಕ್ಕೆ ಹೋದ್ರೆ ಹೇಳೋದು ಆ ಜಮೀನು ನಿಂದು ಅಲ್ಲಿದೆ, ನಿನ್ನ ಜಮೀನಲ್ಲಿ ಸಂಪೂರ್ಣ ಜಮೀನು ಹೋಗಿದೆ, ನೀನು ದುಡ್ಡು ತಗೊಂಡಿದ್ಯಾ ಅಂತ ಉದಾಹರಣೆ ಕೊಡ್ತಾರೆ. ನೀವು ಎಷ್ಟು ಜಮೀನು ಈಗ ನಮ್ಮಲ್ಲಿ ನಾವು ಕೇಳಿದ್ವಿ ಬೂನಳ್ಳಿ ಸರ್ವೆ ನಮ್ಮರು ಎಷ್ಟನ್ನು ತಗೊಂಡಿದ್ದಾರೆ ಅಂತ ಕೇಳಿದ್ವಿ. ಯಾವತ್ತು 21/1/2025 ಇಸ್ವಿ DC ಅವರು ಒಂದು ಮೀಟಿಂಗ್ ಕರೀತಾರೆ. ಅದರಲ್ಲಿ ಒಂದು 5 ಜನ ಬಂದಿದ್ದಾರೆ. ನಮಗೆ ಗೊತ್ತಿಲ್ಲ ಈ ಥರ ಎಲ್ಲ ಮೀಟಿಂಗ್ ಮಾಡ್ತಾರೆ ಅಂತ. ಆ ಸಭೆಯಲ್ಲಿ ನಮ್ಮ ಹಾಸನ ಕ್ಷೇತ್ರದ ಶಾಸಕರಾದ ಸ್ವರೂಪ್ ಪ್ರಕಾಶ್ ಅವರು ನೀವು ಏನು ಜಿಲ್ಲಾಡಳಿತಕ್ಕಾಗಲಿ ಸರ್ಕಾರಕ್ಕಾಗಲಿ ಏನು ಆಗ್ರಹ ಪಡಿಸ್ತಾ ಇದ್ದೀರಿ ಸರ್? ನಾವು ಆಗ್ರಹ ಪಡಿಸ್ತಾ ಇರೋದು ನಮಗೆ ನಾವು ಕೇಳ್ತಾ ಇರೋದು ಮೊದಲನೇದಾಗಿ ಈ ಎಲ್ಲ ಏನು ಜಮೀನು ಹೋಗಿದೆ ಉಳಿಕೆ ಜಮೀನಿದೆ ನಮ್ಮೂರಿನ ಗ್ರಾಮದ ಎಷ್ಟು ಸರ್ವೆ ನಂಬರ್ಗಳಿದೆ ಫಸ್ಟು ದುರಸ್ತು ಮಾಡಿಕೊಡಿ ಅಂತ. ಮೊದಲನೇದಾಗಿ ಇದು ಹಾಸನದಿಂದ ಕುಂದೂರು ಮಠ ಅಂತ ರಸ್ತೆ ಇತ್ತು. ಆ ರಸ್ತೆನ ಮೊದಲೇ ಎಡಭಾಗದಲ್ಲಿ ಉತ್ತರ ಭಾಗದಲ್ಲಿ ಮುಚ್ಚಾಕಿದ್ದಾರೆ. ಒಂದು 40 ಅಡಿ ರಸ್ತೆ ಕಂಟಿನ್ಯೂಸ್ ಇತ್ತು. ಆ ರಸ್ತೆಯನ್ನು ಮಾಡಿಕೊಡಿ ಅಂತ. ಹಿಂದೆ ಏನು 96, 97 ಮತ್ತು 65, 66ರಲ್ಲಿ ನಾವು ಏನು ರೈತರುಗಳು ಜಮೀನು ಕಳ್ಕೊಂಡಿದ್ವಿ ವಿದ್ಯಾರ್ಹತೆಗೆ ತಕ್ಕನಾಗಿ ಒಂದು ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ವಿ. ಇದನ್ನು ಜಿಲ್ಲಾಡಳಿತದ ಮುಂದೆ DC ಅವ್ರ ಸಮ್ಮುಖದಲ್ಲೇ ಚರ್ಚೆ ಮಾಡಿದ್ವಿ. ನಾವು ಕೈ ಮುಗಿದು ವಿನಂತಿ ಮಾಡಿದ್ವಿ. ಅವರು ಕೈ ಮುಗಿದು ಕಾಂಪೌಂಡ್ ಹಾಕಿ ಕೊಡಿ ಅಂತ ಹೇಳ್ತಾರೆ. ಅವರಿಗೆ ಕಾಂಪೌಂಡ್ ಹಾಕಿ ಕೊಡಿ ರೈತರ ಮೇಲೆ ದೌರ್ಜನ್ಯ ಮಾಡಿ ಇವತ್ತು ಪೊಲೀಸನ್ನ ನಿಲ್ಲಿಸ್ಕೊಂಡು ಆದೇಶ ಮಾಡ್ಕೊಂಡು ಅಲ್ಲಿ ಯಾರು ರೈತರು ಹೋಗಂಗಿಲ್ಲ ಆ ಥರ ಕಾನೂನು ತಂದು ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ಜಿಲ್ಲಾಡಳಿತ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತರಿಗೆ ರಕ್ಷಣೆ ಕೊಡಬೇಕು. ಅವ್ರ ದೇಶದ ಬೆನ್ನೆಲುಬಾದ ರೈತರಿಗೆ ರಕ್ಷಣೆ ಕೊಡಬೇಕಾಗುತ್ತೆ. ಅದರಲ್ಲಿ ನಾವು ಕೇಳಿರೋದೇ 3 ಉದ್ಯೋಗ ಕೊಡಿ. ಒಟ್ಟಲ್ಲಿ ಗ್ರಾಮಸ್ಥರು ಮತ್ತು ರೈತರು ಹೇಳೋ ಪ್ರಕಾರ ನಮಗೆ ಏನು ಕಾಂಪೌಂಡ್ ಆಗ್ತಾರೆ ವಿಮಾನ ನಿಲ್ದಾಣಕ್ಕೆ ಅಂದರೆ ಒತ್ತಾಯ ಪೂರ್ವಕ ದಬ್ಬಾಳಿಕೆ ಪೂರ್ವಕಕ್ಕೆ ಕಾಂಪೌಂಡ್ ಆಗ್ತಾರೆ. ಇನ್ನೊಂದೆಡೆ ನಮಗೆ ಸರಿಯಾದ ರೀತಿ ಈವರೆಗೂ ಕೂಡ ಯಾವುದೇ ರೀತಿ ಅಂದರೆ ಇದು ಏನು ಅನುದಾನ ಅಂದರೆ ಪರಿಹಾರ ರೂಪದಲ್ಲಿ ಕೊಡೋಂಥ ಹಣನೂ ಸರಿಯಾದ ರೀತಿ ಕೊಟ್ಟಿಲ್ಲ. ಮತ್ತು ರಸ್ತೆಗೆ ನಾವು ಸುತ್ತಮುತ್ತಲು ಸುಮಾರು 16 ಗ್ರಾಮಗಳಿಗೆ ಇದೇ ಮೂಲಕ ರಸ್ತೆಯ ಸಂಪರ್ಕ ಸರಿಯಾದ ರೀತಿ ಇಲ್ಲ. ಇವೆಲ್ಲ ಸಮಸ್ಯೆಗಳನ್ನು ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಸರ್ಕಾರ ಸೂಕ್ತವಾಗಿ ಕ್ರಮ ತಗೊಂಡು ಪರಿಹಾರ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.